ನಮ್ಮ ಕಾಲೇಜಿನಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಿಮ್ಮೆಲ್ಲರಿಗೂ ಸಿನಿಮಾದ ಬಗ್ಗೆ ಮತ್ತು ಕಲೆಯ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಶ್ರೀ ಯೋಗರಾಜ್ ಭಟ್ರವರಿಗೆ ನನ್ನ ಹಾಗೂ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಕೊಡುಗೆ ಕನ್ನಡ ಸಿನಿಮಾಗೆ ಇದೇ ರೀತಿಯಾಗಿ ಬರಲಿ ಅಂತ ಹಾರೈಸ್ತಾ, ಅವರ ಅಡಿಯಲ್ಲಿ ಸಾಕಷ್ಟು ಜನರು ಪಳಗಿ ಈ ಒಂದು ಸಿನಿಮಾ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡುವಂತಾಗಲಿ ಅಂತ ಹಾರೈಸ್ತಾ, ಮತ್ತೆ ಜೊತೆಗೆ ಬಂದಿರತಕ್ಕಂಥ ಸಿನಿಮಾದ ಹೀರೋ ಮತ್ತು ಹೀರೋಯಿನ್ ಕೂಡ ನಾನು ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಿನಿಮಾ ಯಶಸ್ಸನ್ನು ಕಂಡು ಜನರ ಮನದ ಪುಟದಲ್ಲಿ ಉಳಿಯಲಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ಧನ್ಯವಾದ. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ಜೈ ಕನ್ನಡ, ಜೈ ಮಂಡ್ಯ, ಜೈ ಕರ್ನಾಟಕ. ಥ್ಯಾಂಕ್ ಯು. ಮಾರ್ಚ್ 28ಕ್ಕೆ ತೋಳು ಚಾಚಿ ನಗಲು ಓಡಿ ಬಂದು ಬಾಚಿ ತಪ್ಪಿಕೊಡಲು ಅಲೆಗಳ ಉಸಿರಿನ ಸತ್ತನ್ನು ಕದ್ದು ಕೇಳಲು ಮುಗಿಲು ಹೃದಯಗಳ ಹುಣ್ಣಿಮೆಗೆ ಕುತ್ತಿದೆ ಮನದ ಕಡಲು. ಇದು ಅಂತರಂಗದ ಅನುರಾಗ ಜೋಗುಳ, ಈ ರಾಗ ತಂದಿದೆ ಎದೆಗೆ ಬೆಳದಿಂಗಳ. ಬರೆದವನಾರು ಸಿಗಬಹುದೇ ಈ ಸುಂದರ ಘಳಿಗೆ, ಎಂದಿಗೂ ಹೀಗೆ ಇರಬಹುದೇ. ಕನ್ನಡಿಯನು ಕ್ಷಣಕ್ಕೆ 100 ಸಲ ಹಂಗಿಸುವೆನು ನನ್ನೇ ನಾನು. ಇವಾಗ ಏನಾಗ್ತದೆ ಅಂದ್ರೆ ಯಾರಿಗ ನೀವು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ತಿಕ್ಳುಗಳು ಹೆಂಗಿದಾವೆ ಈ ಏಜ್ ಅಲ್ಲಿ ಅನ್ನೋದು ಈ ಸಿನಿಮಾದಲ್ಲಿದೆ. ನಿಮ್ಮ ವಯಸ್ಸಿನ ಹುಡುಗಿರು, ನಿಮ್ಮ ವಯಸ್ಸಿನ ಹುಡುಗರು, ಆ ತಿಕ್ಕಲು ನಿಮ್ಮ ದೊಡ್ಡಣ್ಣಂಗೋ ಅತ್ತಿಗೆಗೋ ನಿಮ್ಮ ತಂದೆ ತಾಯಿಗೋ ನಿಮ್ಮ ಎಲ್ಲರಿಗಿಂತ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಪೆದತನಕ್ಕೆ ಅದು ಮ್ಯಾಚ್ ಆಗಲ್ಲ. ನಿಮ್ಮ ತಂದೆ ತಾಯಿಗಳ ಕೈಲಿ ಈ ಸಿನಿಮಾ ಏನು ಅಂತ ನೀವು ಕೇಳಬೇಕು, ಅದು ನನ್ನ ಆಸೆ. ದಯಮಾಡಿ ನಿಮ್ಮ ತಂದೆ ತಾಯಿಗಳನ್ನ ಕರೆಸಿ, ನೀವು ಯಾರು ಬರಬೇಡಿ. ಜೈ ಹೋ. ಅಂಜಲಿ. ಎಲ್ರಿಗೂ ನಮಸ್ತೆ, ನಮಸ್ತೆ, ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಗುರುರಾಜ್ ಸರ್ಗೆ ಥ್ಯಾಂಕ್ ಯು. ಪ್ರಾಂಶುಪಾಲರು, ಸಿನಿಮಾ ಅಭಿಮಾನಿಗಳು, ಕಲೆಯ ಅಭಿಮಾನಿಗಳು, ಇವರು ಒಳಗ್ ಬಿಟ್ಟಿದ್ದಕ್ಕೆ ನಾವು ಬಂದಿದ್ದು. ಇಲ್ಲಾಂದ್ರೆ ಗೇಟ್ ಹಾಕಿದ್ರೆ ಹಂಗೆ ನಂಗೆ ಹೋಗ್ಬಿಡುತ್ತೆ. ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಮುಂಚೆ ಮೇಷ್ಟ್ರಿಗೆ ನಮಸ್ಕಾರ ಮಾಡಬೇಕು. ಎಲ್ರಿಗೂ ಮೇಷ್ಟ್ರು ಸರ್, ನಮಗೂ ಮೇಷ್ಟ್ರ. ನೀವು ಈ ಸತ್ಯಕ್ಕೆ ನಮ್ಮನ್ನ ಒಳಗ್ ಬಿಟ್ಟಿದ್ದಕ್ಕೆ ಧನ್ಯವಾದ. ಮನದ ಕಡಲು ಇದು ಮಾರ್ಚ್ 28ಕ್ಕೆ ರಿಲೀಸು. ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ, ಬರಕ್ ಮುಂಚೆ ನಿಮ್ಗೆ ಇದು ಗೊತ್ತಿರ್ಲಿಲ್ಲ ಅಂತ ಅನ್ಕೋತೀನಿ ಅಲ್ವಾ? ಇವನು ಬಾರಿ ಗೊತ್ತಿದ್ದವ್ರು ಹಂಗೆ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ, ಮನದ ಕಡಲು, ಮನದ ಕಡಲು. ಮಾರ್ಚ್ 28. ಸೊ ನಿನ್ನ ಪ್ರಕಾರ ಈಗ ಇವರೆಲ್ಲ ಬರ್ತಾರೆ. OTT ನೋಡ್ತಾನೆ ಅಂತ ನೀನು ಹೇಳಿದೆ ದೊಡ್ಡದಾಗಿ. OTT ನೋಡಕ್ ಪುರ್ಸತ್ತಿಲ್ಲ ಅವರಿಗೆ. ಸೊ ನಾನು ಖಂಡಿತವಾಗಿ ಹೇಳ್ತೀನಿ, ನೀವು ಯಾರು ಬರಲ್ಲ, ಅದು ನಾವು ಫಿಕ್ಸ್ ಆಗ್ಬಿಟ್ಟಿದೀವಿ. ಥಿಯೇಟ್ರಿಗೆ ಹೋಗಿ ನೋಡಿದ್ರಾ? ಅವರಿಬ್ಬರಿಗೆ ದಯವಿಟ್ಟು ನಮಸ್ಕಾರ ಮಾಡಿ. ಎಲ್ಲರೂ ಒಂದು ಕನ್ನಡ ಸಿನಿಮಾ ನೋಡಿದಾರೆ. ಎಂಟೈರ್ ಗ್ರೂಪ್ಗೆ ಇಬ್ಬರೇ ಕನ್ನಡ ಸಿನಿಮಾ ನೋಡಿರೋದು.